ಯುದ್ಧ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಅಂತ ಅನ್ಸುತ್ತಾ? ಈ ರಿವೆಂಜ್ ಅಂದ್ರೆ ಇದರಲ್ಲಿ ಆ ತರ ಇಲ್ಲ. ಟೆರರಿಸ್ಟ್ ಗಳ ಮೂಲ ಏನಿದೆ ಆವಾಗ ಇದಾಯ್ತಲ್ಲ ಸರ್ಜಿಕಲ್ ಸ್ಟ್ರೈಕ್, ಆ ತರದ್ದು ಬೇಕಾದಷ್ಟು ನಡಿಬೇಕಾಗುತ್ತೆ. ಅಂದ್ರೆ ನಾವು ಪೂರ್ಣ ಯೋಜನೆಯಲ್ಲಿ ನಾವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮೊದಲು ಏರ್ ಸ್ಟ್ರೈಕ್ ಆಗ್ಬೇಕು. ಏರ್ ಸ್ಟ್ರೈಕ್ ಆಗಿ ಏರ್ ಸುಪೀರಿಯಾರಿಟಿ ಅಂತಾರೆ, ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಏರ್ ಸುಪೀರಿಯಾರಿಟಿ ಎಸ್ಟಾಬ್ಲಿಷ್ ಆದ್ಮೇಲೆ ನಮ್ಗೆ ಏರ್ ಅಲ್ಲಿ ಸೇಫ್ ಇರುತ್ತೆ. ಅಂದ್ರೆ ಕೆಳಗಡೆ ಇರೋ ಜನ, ಆರ್ಮಿ ಅವೆಲ್ಲ ಸೇಫ್ ಆಗಿರುತ್ತೆ, ಮೇಲಿಂದ ಯಾವ ದಾಳಿನೂ ಆಗಲ್ಲ. ಆ ಸ್ಥಿತಿನ ಮೊದಲು ಮಾಡ್ಕೋಬೇಕು. ಅದಾದ್ಮೇಲೆ ಇದ್ರೊಳಗೆ ಲ್ಯಾಂಡ್ ಅಲ್ಲಿ ನುಗ್ಗಿ ಅಥವಾ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು. ಸೊ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ನಾವು ವಿಶದವಾಗಿ ಹೇಳಲು ಕೂಡದು ಹೇಳಬಾರ್ದು. ಅಂದ್ರೆ ಪ್ರತ್ಯುತ್ತರವನ್ನ ಕೊಡೋದು ಪಕ್ಕಾ ಅಂತ ಹೇಳ್ತೀರಿ? ಪ್ರತ್ಯುತ್ತರ ಕೊಡಬೇಕಾಗತ್ತೆ. ಅದು ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದು ಇವರ ಇದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ಈಗ ಗ್ಲೋಬಲ್ ಸಿಚುಯೇಷನ್ಗೆ ನಾವು ಎಕ್ಸ್ಪ್ಲೋರ್ ಆಗಬಾರ್ದು. ಈಗ ನೋಡಿ, ರಷ್ಯಾಗೂ ಉಕ್ರೇನ್ ಯುದ್ಧ ಆಗ್ತದೆ, ಆಲ್ಮೋಸ್ಟ್ 3 ವರ್ಷದಿಂದ ಆಗ್ತಾ ಇದೆ. ಅಷ್ಟರಲ್ಲೇ ಸೀಮಿತವಾಗಿದೆ. ನಾವೀಗ ಒಂದು ರೀತಿಯಲ್ಲಿ ನಾವು ಈ ಯುದ್ಧಕ್ಕೆ ಹೋದ್ರೆ ಅವ್ರಿಗೆ ಯಾರು ಸಪೋರ್ಟ್, ನಮ್ಗೆ ಯಾರು ಸಪೋರ್ಟ್, ಆತರ ಎಲ್ಲ ಬರಲ್ಲ ಯಾರು. ಈಗ ಆ ಕಾಲ ಹೋಯ್ತು. ನಮ್ಮ ಆರ್ಮಿ ಕಳಿಸ್ತೀವಿ, ನಿಮ್ಮ ಆರ್ಮಿ ಕಳಿಸ್ತೀವಿ, ಅವರು ಬರ್ತಾರೆ, ಅದೆಲ್ಲ ಈಗ ನಡೆಯೋದಿಲ್ಲ. ಆಮೇಲೆ ಕರ್ನಲ್ ಅವರೇ ನೋಡಿ, ಈಗ ಯುದ್ಧ ಮಾಡೋದು ಓಕೆ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ಒಂದು ನಿರ್ಧಾರ. ಮತ್ತೆ ಅವ್ರು ಯಾವ ರೀತಿಯಾಗಿ ಭದ್ರತೆಯನ್ನ ನೋಡ್ಕೊಳ್ತಾರೆ, ರಿವೆಂಜ್ ತಗೊಳ್ಬೇಕು ಅಂದ್ರೆ ತಗೊಳ್ತಾರೆ. ಆದ್ರೆ ನೀವು ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಇವತ್ತು ನಮ್ಮೊಳಗಿರುವಂತಹ ಉಗ್ರ ಮನಸ್ಥಿತಿ, ಭಯೋತ್ಪಾದನೆ ಮನಸ್ಥಿತಿ ಜೊತೆಗೆ ನಮ್ಮಲ್ಲಿ ಇದನ್ನ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇದಾರಲ್ಲ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇಂಥವ್ರಿಗೆಲ್ಲ? ಈ ವಿಷಯದಲ್ಲಿ ರಾಜಕೀಯ ಮಾಡಲೇಬಾರದು. ನಾನು ಹೇಳಕ್ ಇಷ್ಟಪಡಲ್ಲ, ಆದ್ರೆ ರಾಜಕೀಯ ತುಂಬಾ ನಡೀತಾ ಇದೆ. ಅದನ್ನೆಲ್ಲ ಇವಾಗ ಮಾಡಬಾರ್ದು. ದೇಶ ಮುಖ್ಯ. ದೇಶದ ಭದ್ರತೆ ಕಾಪಾಡಕ್ಕೆ ಎಲ್ಲ ರೀತಿಯಲ್ಲೂ ನಾವು ನಮ್ಮ ಸರ್ಕಾರಕ್ಕೆ ಹೆಲ್ಪ್ ಮಾಡಬೇಕು. ಅದೇ 71 ನಲ್ಲಿ ಇಂದಿರಾ ಗಾಂಧಿಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಪೂರ್ಣ ಸಹಕಾರ ಕೊಟ್ಟಿದ್ರು. ಅದಕ್ಕೆ ನಾವು ಅದರಲ್ಲಿ ವಿಜಯ ಆಯ್ತು. ಈಗಲೂ ಅದೇ ತರ ಸರ್ವ ಪಕ್ಷಗಳು ತಮ್ಮ ಭೇದಗಳನ್ನ ಮರೆತು ದೇಶಕ್ಕೋಸ್ಕರ ಸಂಪೂರ್ಣ ಸಹಕಾರ ಕೊಡಬೇಕು. ನಮ್ಮ ಪ್ರಧಾನಮಂತ್ರಿಗಳು ಅವರು ಯಾವ ಡಿಸಿಷನ್ ತಗೊಳ್ತಾರೋ ಅದಕ್ಕೆ ನಾವು ಅನುಮೋದನೆ ಕೊಟ್ಟು ಮುಂದುವರಿಸಬೇಕು. ಈಗ ನೋಡಿ, ಕೇಂದ್ರ ಸರ್ಕಾರಗಳು ಅಥವಾ ವಿಪಕ್ಷಗಳಾಗಿರ್ಬೋದು, ಇಲ್ಲಿ ಎಲ್ಲೋ ಒಂದ್ ಕಡೆ ಸಮರ್ಥನೆಯನ್ನು ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವರು. ಸಮರ್ಥನೆ ಅಂತಂದ್ರೆ ಧರ್ಮವನ್ನ ಕೇಳಿಲ್ಲ ಅಂತಾರೆ. ಹಾಗಾದ್ರೆ ಅದೆಲ್ಲ ಸುಳ್ಳ ಸರ್? ನಿಮ್ಗೇನ್ ಅನ್ಸುತ್ತೆ? ಈ ರೀತಿ ಹೇಳಿಕೆ ಕೊಡೋದ್ರಿಂದ ಏನಿರ್ಬೋದು ಅಂತ ಉದ್ದೇಶ? ಅದು ಏನಿಲ್ಲ, ತಮ್ಮ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ಕೋತಾರೆ. ಆ ಗಲಾಟೆಗೆ ಹೋಗ್ಬಾರ್ದು. ಪಾಕಿಸ್ತಾನ, ಇಂಡಿಯಾ ಇವ್ರ ನಡುವೆ ನಡೆಯೋದು. ಆದ್ರಿಂದ ಅದಕ್ಕೆ ಮೊದಲಾಗಿ ಟೆರರಿಸ್ಟ್ ಮೂಲಗಳಿದೆಯಲ್ಲ, ಹೇಗೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು, ದರ್ ವಿಲ್ ಬಿ ಸೆವರಲ್ ಸರ್ಜಿಕಲ್ ಸ್ಟ್ರೈಕ್ಸ್ ನನ್ನ ಇದರಲ್ಲಿ, ಅದನ್ನ ಮಾಡಬೇಕು. ನೋಡಿ, 1960ರಿಂದ 1992 ಕೂಡ ನಾವು POKನ ಮರುವಶ ಮಾಡ್ಕೊಳ್ಬಹುದು ಅಂತಿತ್ತು. ಅಂದ್ರೆ ಅಲ್ಲಿವರೆಗೂ ಇನ್ನು ಅವರ ಬಳಿ ಅಣ್ವಸ್ತ್ರಗಳು ತಯಾರಾಗಿರ್ಲಿಲ್ಲ. ಅದಾದ್ಮೇಲೆ ಅಣ್ವಸ್ತ್ರಗಳು ತಯಾರಾದ ಬಳಿಕ POKನ ವಶಪಡಿಸಿಕೊಳ್ಳುವುದು ಕಷ್ಟ, ವಿಶ್ವಸಂಸ್ಥೆಯ ನಿರ್ಧಾರವೇ ಫೈನಲ್ ಅಂತ ಆಗುತ್ತೆ. ಆದ್ರೆ ರಾಜಾ ಹರಿಸಿಂಗ್ ಅವರು ಬರೆದು ಹೋಗಿದ್ದಾರೆ ಇದು ಭಾರತಕ್ಕೆ ಸೇರಿದ್ದು ಅಂತ. ಅದನ್ನ ಒಂದು ವಶಪಡಿಸಿಕೊಳ್ಳುವಂತ ಸಾಧ್ಯತೆ ಇದೆಯಾ? ನಮ್ಮಲ್ಲಿ ಆ ಸಾಮರ್ಥ್ಯ ಇದೆಯಾ? ಹೇಗೆ ಸರ್? ತಾಕತ್ತಿದೆ, ಆದ್ರೆ ಈ ಅಣ್ವಸ್ತ್ರ ಅನ್ನೋದನ್ನ ಒಂದು ಯಾರು ಉಪಯೋಗಿಸೋದಿಲ್ಲ. ಬಹಳ ಈಗ ಇಷ್ಟು ಯುದ್ಧಗಳಾಗಿದೆ, ಇಸ್ರೇಲ್ ಇದಕ್ಕಾಗಿದೆ, ರಷ್ಯಾ ಉಕ್ರೇನ್ ಆಗಿದೆ, ಎಲ್ಲೂ ಅಣ್ವಸ್ತ್ರನ ಬಳಸಲ್ಲ, ಇಲ್ಲೂ ಬಳಸಕ್ ಆಗೋದಿಲ್ಲ. ಅದೇನಂದ್ರೆ ಅದನ್ನ ಹೆಸರು ನಮಗೂ ನಾಶ, ಅವ್ರಿಗೂ ನಾಶ. ಆದ್ರಿಂದ ಅದನ್ನಿಂದ ಹಿಂದಿಂದ ಮುಂದೆ ತಕ್ಷಣ ಏನೇ ಆಗಿ ಸೀಸ್ ಫೈರ್ ಆಗೋಯ್ತು. ಇಲ್ಲದ್ರೆ ಅವಾಗಲೇ ನಮ್ಮ ಉದ್ದೇಶ ಇತ್ತು. ಸರ್, ನಮ್ಮ ನ್ಯೂಕ್ಲಿಯರ್ ಫಾರ್ಮುಲಾ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಈ ಮಿಲಿಟರಿ ಭದ್ರತೆಯ ಬಗ್ಗೆ ಆಗಿರ್ಬೋದು ಅಥವಾ ಸಾಮರ್ಥ್ಯದ ಬಗ್ಗೆ ಆಗಿರ್ಬೋದು? ಅದ್ರ ಬಗ್ಗೆ ಜಾಸ್ತಿ ಹೇಳ್ಬಾರ್ದು, ಆದ್ರೆ ನಾವು ಅವ್ರಿಗೆ ಉತ್ತರ ಕೊಡೋ ಸ್ಥಿತಿಲಿ ಇದ್ದೇ ಇದೀವಿ. ಯುದ್ಧ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಅಂತ ಅನ್ಸುತ್ತಾ? ಈ ರಿವೆಂಜ್ ಅಂದ್ರೆ ಇದರಲ್ಲಿ ಆ ತರ ಇಲ್ಲ. ಟೆರರಿಸ್ಟ್ ಗಳ ಮೂಲ ಏನಿದೆ ಆವಾಗ ಇದಾಯ್ತಲ್ಲ ಸರ್ಜಿಕಲ್ ಸ್ಟ್ರೈಕ್, ಆ ತರದ್ದು ಬೇಕಾದಷ್ಟು ನಡಿಬೇಕಾಗುತ್ತೆ. ಅಂದ್ರೆ ನಾವು ಪೂರ್ಣ ಯೋಜನೆಯಲ್ಲಿ ನಾವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮೊದಲು ಏರ್ ಸ್ಟ್ರೈಕ್ ಆಗ್ಬೇಕು.
ಏರ್ ಸ್ಟ್ರೈಕ್ ಆಗಿ ಏರ್ ಸುಪೀರಿಯಾರಿಟಿ ಅಂತಾರೆ, ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಏರ್ ಸುಪೀರಿಯಾರಿಟಿ ಎಸ್ಟಾಬ್ಲಿಷ್ ಆದ್ಮೇಲೆ ನಮ್ಗೆ ಏರ್ ಅಲ್ಲಿ ಸೇಫ್ ಇರುತ್ತೆ. ಅಂದ್ರೆ ಕೆಳಗಡೆ ಇರೋ ಜನ, ಆರ್ಮಿ ಅವೆಲ್ಲ ಸೇಫ್ ಆಗಿರುತ್ತೆ, ಮೇಲಿಂದ ಯಾವ ದಾಳಿನೂ ಆಗಲ್ಲ. ಆ ಸ್ಥಿತಿನ ಮೊದಲು ಮಾಡ್ಕೋಬೇಕು. ಅದಾದ್ಮೇಲೆ ಇದ್ರೊಳಗೆ ಲ್ಯಾಂಡ್ ಅಲ್ಲಿ ನುಗ್ಗಿ ಅಥವಾ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು. ಸೊ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ನಾವು ವಿಶದವಾಗಿ ಹೇಳಲು ಕೂಡದು ಹೇಳಬಾರ್ದು. ಅಂದ್ರೆ ಪ್ರತ್ಯುತ್ತರವನ್ನ ಕೊಡೋದು ಪಕ್ಕಾ ಅಂತ ಹೇಳ್ತೀರಿ? ಪ್ರತ್ಯುತ್ತರ ಕೊಡಬೇಕಾಗತ್ತೆ. ಅದು ಯಾವ ರೀತಿಲಿ ಕೊಡ್ತಾರೆ ಅನ್ನೋದು ಇವರ ಇದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ಈಗ ಗ್ಲೋಬಲ್ ಸಿಚುವೇಶನ್ಗೆ ನಾವು ಎಕ್ಸ್ಪ್ಲೋರ್ ಆಗಬಾರ್ದು. ಈಗ ನೋಡಿ, ರಷ್ಯಾಗೂ ಉಕ್ರೇನ್ ಯುದ್ಧ ಆಗ್ತದೆ, ಆಲ್ಮೋಸ್ಟ್ 3 ವರ್ಷದಿಂದ ಆಗ್ತಾ ಇದೆ. ಅಷ್ಟರಲ್ಲೇ ಸೀಮಿತವಾಗಿದೆ. ನಾವೀಗ ಒಂದು ರೀತಿಯಲ್ಲಿ ನಾವು ಈ ಯುದ್ಧಕ್ಕೆ ಹೋದ್ರೆ ಅವ್ರಿಗೆ ಯಾರು ಸಪೋರ್ಟ್, ನಮ್ಗೆ ಯಾರು ಸಪೋರ್ಟ್, ಆತರ ಎಲ್ಲ ಬರಲ್ಲ ಯಾರು. ಈಗ ಆ ಕಾಲ ಹೋಯ್ತು. ನಮ್ಮ ಆರ್ಮಿ ಕಳಿಸ್ತೀವಿ, ನಿಮ್ಮ ಆರ್ಮಿ ಕಳಿಸ್ತೀವಿ, ಅವರು ಬರ್ತಾರೆ, ಅದೆಲ್ಲ ಈಗ ನಡೆಯೋದಿಲ್ಲ. ಆಮೇಲೆ ಕರ್ನಲ್ ಅವರೇ ನೋಡಿ, ಈಗ ಯುದ್ಧ ಮಾಡೋದು ಓಕೆ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ಒಂದು ನಿರ್ಧಾರ. ಮತ್ತೆ ಅವ್ರು ಯಾವ ರೀತಿಯಾಗಿ ಭದ್ರತೆಯನ್ನ ನೋಡ್ಕೊಳ್ತಾರೆ, ರಿವೆಂಜ್ ತಗೊಳ್ಬೇಕಂದ್ರೆ ತಗೊಳ್ತಾರೆ. ಆದ್ರೆ ನೀವು ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಇವತ್ತು ನಮ್ಮೊಳಗಿರುವಂತಹ ಉಗ್ರ ಮನಸ್ಥಿತಿ, ಭಯೋತ್ಪಾದನೆ ಮನಸ್ಥಿತಿ ಜೊತೆಗೆ ನಮ್ಮಲ್ಲಿ ಇದನ್ನ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇದಾರಲ್ಲ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇಂಥವ್ರಿಗೆಲ್ಲ? ಈ ವಿಷಯದಲ್ಲಿ ರಾಜಕೀಯ ಮಾಡಲೇಬಾರದು. ನಾನು ಹೇಳಕ್ ಇಷ್ಟಪಡಲ್ಲ, ಆದ್ರೆ ರಾಜಕೀಯ ತುಂಬಾ ನಡೀತಾ ಇದೆ. ಅದನ್ನೆಲ್ಲ ಇವಾಗ ಮಾಡಬಾರ್ದು. ದೇಶ ಮುಖ್ಯ. ದೇಶದ ಭದ್ರತೆ ಕಾಪಾಡಕ್ಕೆ ಎಲ್ಲ ರೀತಿಯಲ್ಲೂ ನಾವು ನಮ್ಮ ಸರ್ಕಾರಕ್ಕೆ ಹೆಲ್ಪ್ ಮಾಡಬೇಕು. ಅದೇ 71 ನಲ್ಲಿ ಇಂದಿರಾ ಗಾಂಧಿಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಪೂರ್ಣ ಸಹಕಾರ ಕೊಟ್ಟಿದ್ರು. ಅದಕ್ಕೆ ನಾವು ಅದರಲ್ಲಿ ವಿಜಯ ಆಯ್ತು. ಈಗಲೂ ಅದೇ ತರ ಸರ್ವ ಪಕ್ಷಗಳು ತಮ್ಮ ಭೇದಗಳನ್ನ ಮರೆತು ದೇಶಕ್ಕೋಸ್ಕರ ಸಂಪೂರ್ಣ ಸಹಕಾರ ಕೊಡಬೇಕು. ನಮ್ಮ ಪ್ರಧಾನಮಂತ್ರಿಗಳು ಅವರು ಯಾವ ಡಿಸಿಷನ್ ತಗೊಳ್ತಾರೋ ಅದಕ್ಕೆ ನಾವು ಅನುಮೋದನೆ ಕೊಟ್ಟು ಮುಂದುವರಿಸಬೇಕು. ಈಗ ನೋಡಿ, ಕೇಂದ್ರ ಸರ್ಕಾರಗಳು ಅಥವಾ ವಿಪಕ್ಷಗಳಾಗಿರ್ಬೋದು, ಇಲ್ಲಿ ಎಲ್ಲೋ ಒಂದ್ ಕಡೆ ಸಮರ್ಥನೆಯನ್ನು ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವರು. ಸಮರ್ಥನೆ ಅಂತಂದ್ರೆ ಧರ್ಮವನ್ನ ಕೇಳಿಲ್ಲ ಅಂತಾರೆ. ಹಾಗಾದ್ರೆ ಅದೆಲ್ಲ ಸುಳ್ಳ ಸರ್? ನಿಮ್ಗೇನ್ ಅನ್ಸುತ್ತೆ? ಈ ರೀತಿ ಹೇಳಿಕೆ ಕೊಡೋದ್ರಿಂದ ಏನಿರ್ಬೋದು ಅಂತ ಉದ್ದೇಶ? ಅದು ಏನಿಲ್ಲ, ತಮ್ಮ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ಕೋತಾರೆ. ಆ ಗಲಾಟೆಗೆ ಹೋಗ್ಬಾರ್ದು. ಪಾಕಿಸ್ತಾನ, ಇಂಡಿಯಾ ಇವ್ರ ನಡುವೆ ನಡೆಯೋದು. ಆದ್ರಿಂದ ಅದಕ್ಕೆ ಮೊದಲಾಗಿ ಟೆರರಿಸ್ಟ್ ಮೂಲಗಳಿದೆಯಲ್ಲ, ಹೇಗೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು, ದರ್ ವಿಲ್ ಬಿ ಸೆವರಲ್ ಸರ್ಜಿಕಲ್ ಸ್ಟ್ರೈಕ್ಸ್ ನನ್ನ ಇದರಲ್ಲಿ, ಅದನ್ನ ಮಾಡಬೇಕು. ನೋಡಿ, 1960ರಿಂದ 1992 ವರೆಗೂ ಕೂಡ ನಾವು POKನ ಮರುವಶ ಮಾಡ್ಕೊಳ್ಬಹುದು ಅಂತಿತ್ತು. ಅಂದ್ರೆ ಅಲ್ಲಿವರೆಗೂ